ನಮಸ್ಕಾರ. ಇವತ್ತು ನಾವು ನಮ್ಮೆಲ್ಲರ ಬದುಕಿಗೆ ரொம்ப ಹತ್ತಿರವಾದ ದುಡಿಮೆ ಮತ್ತು ಆರ್ಥಿಕ ಜೀವನದ ಬಗ್ಗೆ ಕೆಲವು ಬೇಸಿಕ್ ಆದ್ರೆ ಬಹಳ ಮುಖ್ಯವಾದ ವಿಚಾರಗಳನ್ನ ತಿಳಿದುಕೊಳ್ಳೋಣ. ಸರಿ, ಮೊದಲು ಒಂದು ಸಿಂಪಲ್ ಉದಾಹರಣೆ ನೋಡೋಣ. ನಾವು ಹಾಕೋ ಒಂದು ಶರ್ಟ್ ಅದು ನಮ್ಮ ಕೈ ಸೇರೋಕೆ ಮುಂಚೆ ಎಷ್ಟು ಹಂತಗಳನ್ನ ದಾಟಿ ಬರುತ್ತೆ. ಮೊದಲು ಒಬ್ಬ ರೈತ ಹತ್ತಿ ಬೆಳಿತಾನೆ, ಆಮೇಲೆ ನೇಕಾರ ಅದನ್ನ ಬಟ್ಟೆಯಾಗಿ ನೇಯ್ತಾನೆ, ಕೊನೆಗೆ ಒಬ್ಬ ದರ್ಜಿ ಅದನ್ನ ಅಳತೆಗೆ ತಕ್ಕ ಹಾಗೆ ಒಂದು ಶರ್ಟ್ ಆಗಿ ಹೊಲಿತಾನೆ. ನೋಡಿದ್ರಲ್ಲ, ಒಂದೇ ಒಂದು ಶರ್ಟ್ ಹಿಂದೆ ಎಷ್ಟು ಜನರ ಶ್ರಮ ಇದೆ ಅಂತ. ಹಾಗಾದ್ರೆ ಈ ಎಲ್ಲಾ ಕೆಲಸಗಳಲ್ಲಿ ಒಂದು ಕಾಮನ್ ಪಾಯಿಂಟ್ ಇದೆ. ಅದೇನ್ ಗೊತ್ತಾ? ಅದೇ ದುಡಿಮೆ. ಇದು ನಮ್ಮ ಇಡೀ ಆರ್ಥಿಕ ಜೀವನಕ್ಕೆ ಅಡಿಪಾಯ ಇದ್ದ ಹಾಗೆ. ದುಡಿಮೆ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾವುದಾದ್ರೂ ಒಂದು ಉದ್ದೇಶ ಇಟ್ಕೊಂಡು ಮಾಡೋ ಕೆಲ್ಸ. ಆ ಕೆಲ್ಸಕ್ಕೆ ಪ್ರತಿಯಾಗಿ ನಮ್ಗೆ ಸಂಬಳ ಅಂದ್ರೆ ಹಣ ಅಥವಾ ಬೇರೆ ಯಾವುದಾದ್ರೂ ರೂಪದಲ್ಲಿ ಪ್ರತಿಫಲ ಸಿಗುತ್ತೆ. ನಮ್ಮ ಜೀವನದ ಅಗತ್ಯತೆಗಳನ್ನ ಪೂರೈಸ್ಕೊಳ್ಳೋಕೆ ದುಡಿಮೆ ಅನ್ನೋದು ಅನಿವಾರ್ಯ ಅಲ್ವಾ? ನಮ್ಮ ಇಡೀ ಚರ್ಚೆಯನ್ನ ಶುರು ಮಾಡೋದೇ ಈ ಒಂದು ಮುಖ್ಯ ಪ್ರಶ್ನೆಯಿಂದ. ಏನದು ಅಂದ್ರೆ, ಯಾಕೆ ಕೆಲವೊಂದು ಕೆಲ್ಸಕ್ಕೆ ಬೇರೆ ಕೆಲ್ಸಗಳಿಗಿಂತ ಜಾಸ್ತಿ ಬೆಲೆ ಸಿಗುತ್ತೆ? ಇದು ಕೇಳೋಕೆ ಸಿಂಪಲ್ ಅನಿಸಿದ್ರೂ ನಮ್ಮ ಸಮಾಜದ, ನಮ್ಮ ಆರ್ಥಿಕ ವ್ಯವಸ್ಥೆಯ ರಚನೆ ಹೇಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಈಗ ಯಾವುದೇ ಸಮಾಜದಲ್ಲಿ ಎಲ್ಲರೂ ಎಲ್ಲಾ ಕೆಲ್ಸವನ್ನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಕೆಲಸವನ್ನ ಒಂದು ವ್ಯವಸ್ಥಿತ ರೀತಿಯಲ್ಲಿ ಹಂಚಿಕೆ ಮಾಡ್ಲಾಗುತ್ತೆ. ಇದನ್ನೇ ಶ್ರಮ ವಿಭಜನೆ ಅಂತ ಕರೆಯೋದು. ಇದು ಒಂದು ರೀತಿ ಇಡೀ ಸಮಾಜದ ಕೆಲಸದ ಬ್ಲೂಪ್ರಿಂಟ್ ಇದ್ದಾಗೆ. ಶ್ರಮ ವಿಭಜನೆ ಅಂದ್ರೆ ಯಾರು ಯಾವ ಕೆಲಸ ಮಾಡ್ಬೇಕು ಅಂತ ನಿರ್ಧಾರ ಆಗೋದು. ಈ ನಿರ್ಧಾರವನ್ನ ಸಾಮಾನ್ಯವಾಗಿ ವಯಸ್ಸು, ಲಿಂಗ, ಆಸಕ್ತಿ, ಸಾಮರ್ಥ್ಯ, ಅವರಲ್ಲಿರುವ ಕೌಶಲ್ಯ ಹೀಗೆ ಹಲವು ವಿಷಯಗಳ ಆಧಾರದ ಮೇಲೆ ಮಾಡಲಾಗುತ್ತೆ. ಯಾವುದೇ ಸಮಾಜದ ಆರ್ಥಿಕ ಅಡಿಪಾಯವನ್ನ ಅರ್ಥ ಮಾಡ್ಕೊಳ್ಳೋಕೆ ಅಲ್ಲಿ ಕೆಲ್ಸವನ್ನ ಹೇಗೆ ಹಂಚ್ತಾರೆ ಅನ್ನೋದು ಮೊದಲು ಗೊತ್ತಾಗ್ಬೇಕು ಅಲ್ವಾ? ಹಾಗಾದ್ರೆ ಈ ಶ್ರಮ ವಿಭಜನೆ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದು ಸಮಾಜದಲ್ಲಿ ಕೆಲಸವನ್ನ ಹಂಚೋ ಒಂದು ರೀತಿ. ಇದನ್ನ ಜನರ ಆಸಕ್ತಿ, ಅವರ ಸಾಮರ್ಥ್ಯ, ವಯಸ್ಸು, ಸ್ಕಿಲ್ಸ್ ಮತ್ತೆ ಲಿಂಗ ಹೀಗೆ ಹಲವು ಕಾರಣಗಳ ಆಧಾರದ ಮೇಲೆ ಮಾಡಲಾಗುತ್ತೆ. ಇದು ಪ್ರತಿಯೊಂದು ಸಮಾಜದಲ್ಲೂ ಇರೋ ಒಂದು ಬೇಸಿಕ್ ವ್ಯವಸ್ಥೆ. ಈಗ ನೋಡಿ, ಈ ಚಿತ್ರ ಶ್ರಮ ವಿಭಜನೆ ಅನ್ನೋದು ಎಷ್ಟು ಕಾಂಪ್ಲೆಕ್ಸ್ ಅಂತ ಚೆನ್ನಾಗಿ ತೋರಿಸುತ್ತೆ. ಇಲ್ಲಿ ಲಿಂಗ, ವಯಸ್ಸು, ಆಸಕ್ತಿ, ಕೌಶಲ್ಯ ಈ ಥರದ ಪರ್ಸನಲ್ ಮತ್ತು ಸೋಷಿಯಲ್ ಫ್ಯಾಕ್ಟರ್ ಎಲ್ಲ ಒಟ್ಟಿಗೆ ಸೇರ್ಕೊಂಡು ಯಾರು ಯಾವ ಕೆಲ್ಸ ಮಾಡ್ಬೇಕು ಅಂತ ನಿರ್ಧಾರ ಆಗುತ್ತೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ನೋಡಬಹುದು. ಈ ರೀತಿ ಕೆಲಸವನ್ನ ಹಂಚೋದ್ರಿಂದ ಆಗೋ ಒಂದು ಸಹಜ ಪರಿಣಾಮವೇ ವಿಶೇಷ ಪರಿಣತಿ ಅಥವಾ ಸ್ಪೆಷಲೈಸೇಷನ್. ಅಂದ್ರೆ ಒಬ್ಬ ವ್ಯಕ್ತಿ ಒಂದೇ ಕೆಲ್ಸವನ್ನ ಪದೇ ಪದೇ ಮಾಡೋದ್ರಿಂದ ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ. ಉದಾಹರಣೆಗೆ, ಒಬ್ಬ ಡಾಕ್ಟರ್ ಸರ್ಜರಿಯಲ್ಲಿ ಸ್ಪೆಷಲೈಸ್ ಮಾಡಿದ್ರೆ ಸಮಾಜಕ್ಕೆ ಅದ್ರಿಂದ ಹೆಚ್ಚು ಉಪಯೋಗ ಆಗುತ್ತೆ. ಇದ್ರಿಂದ ನಮ್ಮ ಆರ್ಥಿಕತೆ ಕೂಡ ಬೆಳೆಯುತ್ತೆ. ಸರಿ, ಈಗ ಇನ್ನೊಂದು ಪ್ರಶ್ನೆ. ನಾವು ಮಾಡುವ ಎಲ್ಲ ದುಡಿಮೆಗೂ ಒಂದೇ ತರಹದ ಬೆಲೆ ಇದೆಯಾ? ಕೆಲವು ಕೆಲಸಕ್ಕೆ ಸಂಬಳ ಸಿಗತ್ತೆ, ಇನ್ನು ಕೆಲವಕ್ಕೆ ಸಿಗಲ್ಲ. ಬನ್ನಿ, ಈ ವ್ಯತ್ಯಾಸ ಏನು ಅಂತ ನೋಡೋಣ. ತುಂಬಾ ಸಿಂಪಲ್ ವ್ಯತ್ಯಾಸ. ಹಣಕ್ಕಾಗಿ ಅಂದ್ರೆ ಸಂಬಳಕ್ಕೋಸ್ಕರ ಮಾಡುವ ಕೆಲಸ ಕೂಲಿ ಸಹಿತ ದುಡಿಮೆ. ಆದ್ರೆ ಹಣದ ಅಪೇಕ್ಷೆ ಇಲ್ಲದೆ ಸ್ವಂತ ಖುಷಿಗಾಗಿ ಅಥವಾ ತೃಪ್ತಿಗಾಗಿ ಮಾಡುವ ಕೆಲಸ ಕೂಲಿ ರಹಿತ ದುಡಿಮೆ. ಉದಾಹರಣೆಗೆ, ಒಬ್ಬ ಪೇಂಟರ್ ತನಗಾಗೆ ಒಂದು ಚಿತ್ರ ಬಿಡಿಸಿದ್ರೆ ಅಥವಾ ಮನೆಯಲ್ಲಿ ಮಾಡುವ ಕೆಲಸಗಳು, ಇವೆಲ್ಲ ಕೂಲಿರಹಿತ ದುಡಿಮೆಗೆ ಒಳ್ಳೆಯ ಉದಾಹರಣೆಗಳು. ಇಲ್ಲಿವರೆಗೂ ಎಲ್ಲ ಸರಿ. ಆದ್ರೆ ಈ ಕೆಲ್ಸದ ಹಂಚಿಕೆ ಅನ್ನೋದು ಯಾವಾಗ್ಲೂ ಸರಿ ಇರುತ್ತಾ? ಈ ಪ್ರಶ್ನೆ ನಮ್ಮನ್ನ ನೇರವಾಗಿ ಕೆಲ್ಸದ ಸ್ಥಳದಲ್ಲಿ ಆಗೋ ತಾರತಮ್ಯದ ಕಡೆಗೆ ಕರ್ಕೊಂಡೋಗುತ್ತೆ. ಹಾಗಾದ್ರೆ ಈ ಶ್ರಮ ವಿಭಜನೆ ಅನ್ನೋ ಸಿಸ್ಟಮ್ ಯಾವಾಗ್ಲೂ ನ್ಯಾಯಸಮ್ಮತವಾಗಿರುತ್ತಾ? ಎಲ್ಲರಿಗೂ ಸಮಾನ ಅವಕಾಶ ಕೊಡುತ್ತಾ? ದುರದೃಷ್ಟವಶಾತ್ ಉತ್ತರ ಇಲ್ಲ. ಹೌದು, ಯಾಕಂದ್ರೆ ಎಷ್ಟೋ ಕಡೆ ಅದ್ರಲ್ಲೂ ಲಿಂಗದ ಆಧಾರದ ಮೇಲೆ ತಾರತಮ್ಯ ಆಗೋದು ಸಾಮಾನ್ಯ. ಪುರುಷರಿಗೆ ಒಳ್ಳೆ ಜವಾಬ್ದಾರಿಯುತ ಕೆಲಸ ಸಿಕ್ರೆ ಮಹಿಳೆಯರನ್ನ ಕಡಿಮೆ ಮಟ್ಟದ ಕೆಲಸಗಳಿಗೆ ಸೀಮಿತಗೊಳಿಸೋದು ನಡೀತಾ ಇತ್ತೆ. ಅಷ್ಟೇ ಅಲ್ಲ, ಇಬ್ರು ಒಂದೇ ಕೆಲಸ ಮಾಡಿದ್ರೂ ಮಹಿಳೆಯರಿಗೆ ಪುರುಷರಿಗಿಂತ ಕಡಿಮೆ ಸಂಬಳ ಕೊಡೋ ಅನ್ಯಾಯ ಇವತ್ತಿಗೂ ಇದೆ. ಈ ಅಸಮಾನತೆ ನಮಗೆ ಕೆಲಸದ ವಿಚಾರದಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಜನರಲ್ ಆಗಿ ನೋಡಿದರೆ ಪುರುಷರಿಗೆ ಉತ್ತಮ ಸ್ಟೇಟಸ್, ಹೆಚ್ಚು ಜವಾಬ್ದಾರಿ ಮತ್ತೆ ಜಾಸ್ತಿ ಸಂಬಳ ಇರೋ ಕೆಲಸಗಳು ಸಿಗುತ್ತೆ. ಅದೇ ಇನ್ನೊಂದ್ ಕಡೆ ಮಹಿಳೆಯರನ್ನ ಕಡಿಮೆ ಸಂಬಳ, ಕಡಿಮೆ ಜವಾಬ್ದಾರಿ ಇರೋ ಕೆಲಸಗಳಿಗೆ ಸೀಮಿತಗೊಳಿಸೋ ಒಂದು ಟ್ರೆಂಡ್ ನಾವು ನೋಡ್ತೀವಿ.
ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ವಿಷಯ ಅಂದ್ರೆ ಇದು ಬೇರೆ ಬೇರೆ ಕೆಲಸಗಳ ಬಗ್ಗೆ ಮಾತ್ರ ಅಲ್ಲ. ಒಂದೇ ಕೆಲಸವನ್ನ ಗಂಡಸರು ಮತ್ತು ಹೆಂಗಸರು ಮಾಡಿದ್ರೂ ಮಹಿಳೆಯರಿಗೆ ಕಡಿಮೆ ಸಂಬಳ ಕೊಡ್ಲಾಗುತ್ತೆ. ಇದು ಒಂದ್ ರೀತಿ ಆರ್ಥಿಕ ಶೋಷಣೆ ಅಂತಾನೆ ಹೇಳ್ಬಹುದು. ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ ಅನ್ನೋದೇ ಇಲ್ಲಿರೋ ಮೂಲ ಸಮಸ್ಯೆ. ಸರಿ, ಹಾಗಾದ್ರೆ ಈ ವೇತನ ತಾರತಮ್ಯ ಎಲ್ಲೆಲ್ಲಿ ಜಾಸ್ತಿ ಕಾಣಿಸುತ್ತೆ? ಮುಖ್ಯವಾಗಿ ಅಸಂಘಟಿತ ವಲಯ ಅಂದ್ರೆ ಅನ್ಆರ್ಗನೈಸ್ಡ್ ಸೆಕ್ಟರ್ ಮತ್ತೆ ಕೃಷಿ ಸಮಾಜಗಳಲ್ಲಿ ಇದು ತುಂಬಾನೇ ಸ್ಪಷ್ಟವಾಗಿದೆ. ಯಾಕಂದ್ರೆ ಅಲ್ಲಿ ಕಾನೂನಿನ ಕಣ್ಗಾವಲು ಕಡಿಮೆ. ಆದ್ರೆ ಗವರ್ನ್ಮೆಂಟ್ ಮತ್ತು ಆರ್ಗನೈಸ್ಡ್ ಸೆಕ್ಟರ್ಗಳಲ್ಲಿ ಕಾನೂನು ನಿಯಮಗಳು ಇರೋದ್ರಿಂದ ಈ ತಾರತಮ್ಯ ಸ್ವಲ್ಪ ಕಡಿಮೆ ಇದೆ. ಈ ಸಮಸ್ಯೆಯನ್ನ ಬಗೆಹರಿಸೋಕೆ ನಮ್ಮ ಕಾನೂನು ವ್ಯವಸ್ಥೆ ಏನ್ ಮಾಡ್ತು? ಈ ರೀತಿಯ ಶೋಷಣೆ ದೇಶದಾದ್ಯಂತ ನಡೀತಾ ಇದ್ದಾಗ ಒಂದು ಗಟ್ಟಿಯಾದ ಕಾನೂನಿನ ಅವಶ್ಯಕತೆ ಇತ್ತು. ಸಮಾಜದಲ್ಲಿ ಈ ಅನ್ಯಾಯವನ್ನ ಸರಿಪಡಿಸಲೇಬೇಕು ಅನ್ನೋ ಒತ್ತಡ ಹೆಚ್ಚಾಗ್ತಾ ಇತ್ತು. ಆಗ ಬಂತು 1976. ಭಾರತದಲ್ಲಿ ವೇತನ ಸಮಾನತೆಗಾಗಿ ನಡೆದ ಹೋರಾಟದಲ್ಲಿ ಇದೊಂದು ಐತಿಹಾಸಿಕ ವರ್ಷ. ಬದಲಾವಣೆಯತ್ತ ಇಟ್ಟ ಒಂದು ದೊಡ್ಡ ಹೆಜ್ಜೆ. ಅದೇ ವರ್ಷ ನಮ್ಮ ಕೇಂದ್ರ ಸರ್ಕಾರ ಸಮಾನ ವೇತನ ಕಾಯ್ದೆಯನ್ನ ಅಂದ್ರೆ ದ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅನ್ನ ಜಾರಿಗೆ ತಂತು. ಲಿಂಗದ ಆಧಾರದ ಮೇಲೆ ಸಂಬಳದಲ್ಲಿ ತಾರತಮ್ಯ ಮಾಡೋದನ್ನ ತಡೆಯೋದೇ ಈ ಕಾನೂನಿನ ಮುಖ್ಯ ಉದ್ದೇಶವಾಗಿತ್ತು. ಇದರ ಒಂದೇ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಒಂದೇ ರೀತಿಯ ಕೆಲ್ಸಕ್ಕೆ ಗಂಡಸರಿಗೂ ಮತ್ತು ಹೆಂಗಸರಿಗೂ ಒಂದೇ ಸಮನಾದ ಸಂಬಳ ಕೊಡ್ಬೇಕು ಅನ್ನೋದನ್ನ ಖಚಿತಪಡಿಸೋದು. ಈ ಕಾಯ್ದೆಯ ಒಂದು ದೊಡ್ಡ ಯಶಸ್ಸು ಅಂದ್ರೆ ನಗರ ಪ್ರದೇಶಗಳಲ್ಲಿ ಮತ್ತೆ ಸಂಘಟಿತ ವಲಯಗಳಲ್ಲಿ ವೇತನ ತಾರತಮ್ಯವನ್ನ ಗಣನೀಯವಾಗಿ ಕಡಿಮೆ ಮಾಡಿದ್ದು. ಯಾಕಂದ್ರೆ ಅಲ್ಲಿ ಕಾನೂನನ್ನ ಜಾರಿ ಮಾಡೋದು ಸುಲಭವಾಗಿತ್ತು. ಆದರೆ ಕಾನೂನು ಬಂದರೂ ಕೂಡ ಕೆಲವು ಕಡೆಗಳಲ್ಲಿ ಸಮಸ್ಯೆಗಳು ಹಾಗೇ ಉಳಿದುಕೊಂಡಿವೆ. ಉದಾಹರಣೆಗೆ ಅಸಂಘಟಿತ ವಲಯ ಮತ್ತೆ ನಮ್ಮ ಕೃಷಿ ಸಮಾಜಗಳು. ಇಲ್ಲಿ ಕಾನೂನಿನ ಕಣ್ಗಾವಲು ಕಡಿಮೆ ಇರೋದ್ರಿಂದ ಲಿಂಗದ ಆಧಾರದ ಮೇಲೆ ಸಂಬಳ ಕೊಡುವ ಹಳೆ ಪದ್ಧತಿಗಳು ಇವತ್ತಿಗೂ ಮುಂದುವರೆದಿದೆ. ಹಾಗಾದ್ರೆ ಇದಕ್ಕೆ ಶಾಶ್ವತ ಪರಿಹಾರ ಏನು? ನೋಡಿ, ಮೂಲಗಳು ಏನ್ ಹೇಳತ್ತೆ ಅಂದ್ರೆ ಜನರಲ್ಲಿ ಶಿಕ್ಷಣ ಮತ್ತು ಅರಿವು ಹೆಚ್ಚಾದಂತೆ ಈ ರೀತಿಯ ತಾರತಮ್ಯಗಳು ತಾವಾಗಿಯೇ ಕಡಿಮೆಯಾಗುತ್ತಾ ಹೋಗುತ್ತವೆ. ನಮ್ಮ ದೇಶದ ಒಂದು ಬಹು ದೊಡ್ಡ ಸವಾಲಿನ ಬಗ್ಗೆ ಮಾತಾಡೋಣ. ಅದೇ ನಿರುದ್ಯೋಗ. ಇದು ಬರೀ ನ್ಯೂಸ್ನಲ್ಲಿ ಬರೋ ನಂಬರ್ಗಳಲ್ಲ, ಇದು ಲಕ್ಷಾಂತರ ಜನರ ಬದುಕನ್ನೇ ಅಲ್ಲಾಡಿಸ್ತಿರುವ ಒಂದು ದೊಡ್ಡ ಸಮಸ್ಯೆ. ಹಾಗಾದ್ರೆ ನಿರುದ್ಯೋಗ ಅಂದ್ರೆ ನಿಜಕ್ಕೂ ಏನು? ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಕೆಲ್ಸ ಮಾಡೋಕೆ ಬೇಕಾದ ವಯಸ್ಸು, ಶಕ್ತಿ, ಓದು ಎಲ್ಲವೂ ಇದೆ. ಕೆಲ್ಸ ಮಾಡೋಕೆ ಮನಸ್ಸೂ ಇದೆ, ಆದ್ರೆ ಕೆಲ್ಸನೇ ಸಿಗ್ತಾ ಇಲ್ಲ. ಈ ಸ್ಥಿತಿಯನ್ನೇ ನಾವು ನಿರುದ್ಯೋಗ ಅಂತ ಕರೆಯೋದು. ಇಂಥವರೇ ನಿರುದ್ಯೋಗಿಗಳು. ಇದನ್ನ ನಾವು ಅಷ್ಟು ಸುಲಭವಾಗಿ ತಗೊಳ್ಳೋ ಹಾಗೇನೇ ಇಲ್ಲ. ನಿರುದ್ಯೋಗ ಅನ್ನೋದು ನಮ್ಮ ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನೇ ಅಲ್ಲಾಡಿಸೋ ಅತಿ ದೊಡ್ಡ ಸಮಸ್ಯೆಗಳಲ್ಲೇ ಒಂದು. ಇದರ ಎಫೆಕ್ಟ್ ಇದೆಯಲ್ಲ, ಅದು ತುಂಬಾನೇ ದೂರದವರೆಗೂ ಇರುತ್ತೆ. ಸರಿ, ಹಾಗಾದ್ರೆ ಬನ್ನಿ ಈ ಸಮಸ್ಯೆಯ ಬೇರೆ ಎಲ್ಲಿದೆ ಅಂತ ನೋಡೋಣ. ಇದರ ಹಿಂದಿರುವ ಅಸಲಿ ಕಾರಣಗಳು ಏನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ನೋಡಿ, ನಿರುದ್ಯೋಗಕ್ಕೆ ಒಂದೇ ಒಂದು ಕಾರಣ ಅಂತ ಹೇಳೋಕ್ಕಾಗಲ್ಲ. ಹಲವಾರು ವಿಷಯಗಳು ಒಟ್ಟಿಗೆ ಸೇರಿ ಈ ಪ್ರಾಬ್ಲಮ್ಮನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡಿವೆ. ಅತಿಯಾದ ಜನಸಂಖ್ಯೆ ಇರ್ಬೋದು, ಮೆಷಿನ್ಗಳ ಬಳಕೆ ಜಾಸ್ತಿಯಾಗಿರೋದು, ಸಮಾಜದಲ್ಲಿರೋ ಅಸಮಾನತೆ, ಬಂಡವಾಳದ ಕೊರತೆ, ಅಷ್ಟೇ ಯಾಕೆ ಅನಕ್ಷರತೆ ಕೂಡ. ಪ್ರತಿಯೊಂದೂ ಈ ಸಮಸ್ಯೆಗೆ ಕಾರಣವಾಗಿದೆ. ಇದ್ರಲ್ಲಿ ಯಾಂತ್ರೀಕರಣ ಅಂದ್ರೆ ಮೆಕೆನೈಸೇಷನ್ ಪಾತ್ರ ತುಂಬಾ ಮುಖ್ಯ. ಈಗ ನೋಡಿ, ಫ್ಯಾಕ್ಟ್ರಿಗಳಲ್ಲಿ, ಹೊಲಗಳಲ್ಲಿ ಎಲ್ಲಾ ಕಡೆ ಮಷೀನ್ಗಳೇ ಕೆಲಸ ಮಾಡ್ತಿವೆ. ಹೀಗಾದಾಗ ಮನುಷ್ಯರ ಕೆಲಸಕ್ಕೆ ಬೇಡಿಕೆನೇ ಕಡಿಮೆ ಆಗುತ್ತೆ ಅಲ್ವಾ? ಒಮ್ಮೆ ಯೋಚನೆ ಮಾಡಿ, ಒಂದೇ ಒಂದು ಮಷೀನ್ 100 ಜನ ಮಾಡೋ ಕೆಲಸನ ಮಾಡ್ಬಿಟ್ರೆ ಆ 100 ಜನ ಎಲ್ಲಿಗೆ ಹೋಗ್ಬೇಕು? ಇದು ಇವತ್ತಿನ ಒಂದು ದೊಡ್ಡ ಸವಾಲು. ಅದೇ ರೀತಿ ಬಂಡವಾಳದ ಕೊರತೆ ಕೂಡ ಒಂದು ಮುಖ್ಯವಾದ ಕಾರಣ. ಅಂದ್ರೆ ಹೊಸ ಹೊಸ ಫ್ಯಾಕ್ಟ್ರಿಗಳನ್ನ, ಬಿಸ್ನೆಸ್ಗಳನ್ನ ಶುರು ಮಾಡೋಕೆ ಸಾಕಷ್ಟು ದುಡ್ಡು ಇಲ್ಲ ಅಂದ್ರೆ ಹೊಸ ಕೆಲ್ಸಗಳು ಹೇಗೆ ಸೃಷ್ಟಿಯಾಗ್ತವೆ? ಖಂಡಿತ ಕಷ್ಟ. ದೇಶದ ಆರ್ಥಿಕತೆ ಬೆಳಿಬೇಕು ಮತ್ತು ಹೊಸ ಉದ್ಯೋಗಗಳು ಹುಟ್ಟಬೇಕು ಅಂದ್ರೆ ಇನ್ವೆಸ್ಟ್ಮೆಂಟ್ ತುಂಬಾನೇ ಮುಖ್ಯ. ಜನಸಂಖ್ಯೆ ಜಾಸ್ತಿಯಾದಾಗ ಸಹಜವಾಗಿಯೇ ಇರೋ ಕೆಲ್ಸಗಳಕ್ಕೆ ಪೈಪೋಟಿ ಹೆಚ್ಚಾಗುತ್ತೆ. ಅದೇ ಸಮಯದಲ್ಲಿ ಮೆಷಿನ್ಗಳು ಬಂದ ಮೇಲೆ ಮನುಷ್ಯರು ಮಾಡಬೇಕಾದ ಕೆಲಸಗಳು ಕಡಿಮೆ ಆಗ್ತಿವೆ. ಇದರ ಜೊತೆಗೆ ಹೊಸ ಬಿಸ್ನೆಸ್ ಶುರು ಮಾಡಕ್ಕೆ ಬಂಡವಾಳದ ಕೊರತೆ ಬೇರೆ. ಹೀಗೆ ಇದೆಲ್ಲ ಸೇರಿ ಈ ನಿರುದ್ಯೋಗ ಅನ್ನೋ ಸಮಸ್ಯೆಯನ್ನ ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡ್ತಿದೆ. ಸರಿ, ಈ ಎಲ್ಲಾ ಕಾರಣಗಳಿಂದಾಗೋ ಪರಿಣಾಮವಾದ್ರೂ ಏನು? ನಿರುದ್ಯೋಗ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಯ ಪ್ರಾಬ್ಲಮ್ ಆಗಿ ಉಳಿಯಲ್ಲ, ಅದು ಇಡೀ ಸಮಾಜದ ಮೇಲೆ ಹೇಗೆಲ್ಲ ಎಫೆಕ್ಟ್ ಮಾಡುತ್ತೆ ಅಂತ ಈಗ ನೋಡೋಣ. ನಿರುದ್ಯೋಗದ ಪರಿಣಾಮಗಳು ಒಂದೆರಡಲ್ಲ,
ಇದು ಬಡತನವನ್ನ ಹೆಚ್ಚಿಸುತ್ತೆ, ಆರೋಗ್ಯವನ್ನ ಹಾಳು ಮಾಡುತ್ತೆ, ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಜಗಳ, ಮೋಸ, ವಂಚನೆ, ಕಳ್ಳತನ ಹೀಗೆ ಒಂದಾದ ಮೇಲೊಂದರಂತೆ ಎಷ್ಟೋ ಸಾಮಾಜಿಕ ಸಮಸ್ಯೆಗಳಿಗೆ ಇದೇ ಮೂಲ ಕಾರಣ ಆಗಿಬಿಡುತ್ತೆ. ಇದು ಚೈನ್ ರಿಯಾಕ್ಷನ್ ಇದ್ದ ಹಾಗೆ, ಇಡೀ ಸಮಾಜದ ಆರೋಗ್ಯವನ್ನೇ ಕೆಡಿಸಿಬಿಡುತ್ತೆ. ಓಕೆ, ಸಮಸ್ಯೆ ಏನು, ಅದರಿಂದ ಆಗೋ ಪರಿಣಾಮಗಳೇನು ಅಂತ ನೋಡಿದ್ವಿ. ಈಗ ಪರಿಹಾರದ ಬಗ್ಗೆ ಮಾತಾಡೋಣ. ಈ ಸಮಸ್ಯೆಯನ್ನ ಹ್ಯಾಂಡಲ್ ಮಾಡಕ್ಕೆ ಸರ್ಕಾರ ಏನೆಲ್ಲ ಮಾಡ್ತಿದೆ ಅಂತ ತಿಳಿದುಕೊಳ್ಳೋಣ. ನೋಡಿ, ಸರ್ಕಾರ ಒಂದೇ ಒಂದು ದಾರಿಯಲ್ಲಿ ಹೋಗ್ತಿಲ್ಲ. ಬದಲಿಗೆ ಹಲವು ದಿಕ್ಕುಗಳಿಂದ ಈ ಸಮಸ್ಯೆಗೆ ಪರಿಹಾರ ಹುಡುಕ್ತಿದೆ. ಉದಾಹರಣೆಗೆ, ಜನಸಂಖ್ಯಾ ನಿಯಂತ್ರಣ ಮಾಡೋದು, ಹಳ್ಳಿಗಳಲ್ಲಿ ಸಣ್ಣ ಕೈಗಾರಿಕೆಗಳನ್ನ ಪ್ರೋತ್ಸಾಹಿಸೋದು, ಕೃಷಿ ಕ್ಷೇತ್ರವನ್ನ ಡೆವಲಪ್ ಮಾಡೋದು, ಆಮೇಲೆ ಉದ್ಯೋಗ ಖಾತ್ರಿ ಯೋಜನೆಗಳು. ಹೀಗೆ ಬೇರೆ ಬೇರೆ ಆಂಗಲ್ಗಳಿಂದ ನಿರುದ್ಯೋಗವನ್ನ ಕಡಿಮೆ ಮಾಡೋ ಪ್ರಯತ್ನ ನಡೀತಿದೆ. ಇತ್ತೀಚಿನ ವರ್ಷಗಳಲ್ಲಿ ಒಂದು ದೊಡ್ಡ ಬದಲಾವಣೆ ಅಂದರೆ IT ಸೆಕ್ಟರ್. ಹೌದು, ಈ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರ ಉದ್ಯೋಗ ಸೃಷ್ಟಿಯಲ್ಲಿ ತುಂಬಾನೇ ದೊಡ್ಡ ಪಾತ್ರ ವಹಿಸ್ತಿದೆ. ಪಠ್ಯಪುಸ್ತಕದಲ್ಲೂ ಇದೆಲ್ಲ ಒಂದು ಮುಖ್ಯವಾದ ಬೆಳವಣಿಗೆ ಅಂತ ಗುರುತಿಸಿದ್ದಾರೆ. ಇದು ನಿರುದ್ಯೋಗ ಸಮಸ್ಯೆಗೆ ಒಂದು ಮಾಡರ್ನ್ ಸೊಲ್ಯೂಷನ್ ಅಂತಾನೂ ಹೇಳ್ಬೋದು. ಈ ಸಮಸ್ಯೆಯನ್ನ ನಿಭಾಯಿಸೋಕೆ ಸರ್ಕಾರ ಹಲವು ರೀತಿ ಪ್ರಯತ್ನ ಮಾಡ್ತಿದೆ. ಜನಸಂಖ್ಯೆ ಕಂಟ್ರೋಲ್ ಮಾಡೋದ್ರಿಂದ ಹಿಡಿದು ಸಣ್ಣ ಸಣ್ಣ ಗುಡಿ ಕೈಗಾರಿಕೆಗಳನ್ನ ಪ್ರಮೋಟ್ ಮಾಡೋದು, ಕೃಷಿ ಮತ್ತು ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡೋದು, ಎಜುಕೇಷನ್ ಸಿಸ್ಟಮ್ನಲ್ಲಿ ಬದಲಾವಣೆ ತರೋದು, ಹೀಗೆ ಪಲ ಬಗೆಯ ಪ್ಲಾನ್ಗಳಿವೆ. ಅದರಲ್ಲೂ ವೊಕೇಷನಲ್ ಎಜುಕೇಷನ್ ಅಂದ್ರೆ ಕೌಶಲ್ಯ ತರಬೇತಿ ಕೊಡೋದು ಮತ್ತು ಉದ್ಯೋಗ ಖಾತ್ರಿ ಯೋಜನೆಗಳಂತೂ ತುಂಬಾ ಮುಖ್ಯ ಪಾತ್ರ ವಹಿಸುತ್ತೆ. ಇವತ್ತಿನ ಕಾಲದ ಸೊಲ್ಯೂಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ನಮ್ಮ ದೇಶದ IT ಸೆಕ್ಟರ್ ಅಂದ್ರೆ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಕ್ಷೇತ್ರ ಒಂದು ದೊಡ್ಡ ಭರವಸೆಯಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ಈ ಸೆಕ್ಟರ್ ಜಬರ್ದಸ್ತಾಗಿ ಬೆಳೆದಿದೆ ಮತ್ತು ಇವತ್ತು ಉದ್ಯೋಗ ಸೃಷ್ಟಿ ಮಾಡೋದ್ರಲ್ಲಿ ತುಂಬಾನೇ ದೊಡ್ಡ ರೋಲ್ ಪ್ಲೇ ಮಾಡ್ತಿದೆ. ಈ ಪ್ರಶ್ನೆ ನಿಜಕ್ಕೂ ತಲೆ ಕೆಡಿಸುವಂಥದ್ದು. ಒಂದು ಕಡೆ ನೋಡಿದ್ರೆ ಲಕ್ಷಾಂತರ ಜನ ಕೆಲ್ಸ ಇಲ್ಲದೆ ಒದ್ದಾಡ್ತಿದ್ದಾರೆ. ಇನ್ನೊಂದು ಕಡೆ ನೋಡಿದ್ರೆ ಕೆಲವು ಸೆಕ್ಟರ್ಗಳಲ್ಲಿ ಕೆಲಸ ಮಾಡೋಕೆ ಜನರೇ ಸಿಗ್ತಿಲ್ಲ. ಹೌದು, ಕಾರ್ಮಿಕರ ಕೊರತೆ ಇದೆ. ಇದು ಹೇಗೆ ಸಾಧ್ಯ? ಈ ಪಜಲ್ನ ಬಿಡಿಸೋಕೆ ಟ್ರೈ ಮಾಡೋಣ. ನೋಡಿ, ಈ ಸಮಸ್ಯೆಗೆ ಎರಡು ಮುಖ. ಒಂದು, ಹಳ್ಳಿ ಕಡೆ. ಅಲ್ಲಿನ ಯುವಕರೆಲ್ಲ ಕೆಲಸ ಹುಡುಕೊಂಡು ಸಿಟಿಗೆ ಬರ್ತಿದ್ದಾರೆ. ಹಾಗಾಗಿ ಹಳ್ಳಿಗಳಲ್ಲಿ ಕೃಷಿ ಕೆಲಸ ಮಾಡೋಕೆ ಜನರ ಕೊರತೆ ಉಂಟಾಗಿದೆ. ಇನ್ನೊಂದು, ಸಿಟಿ ಕಡೆ. ಇಲ್ಲಿ ಕೆಲಸ ಹುಡುಕೋರು ತುಂಬಾನೇ ಇದ್ದಾರೆ, ಆದರೆ ಕಂಪ್ನಿಗಳಿಗೆ ಬೇಕಾದ ಸ್ಪೆಸಿಫಿಕ್ ಸ್ಕಿಲ್ಸ್ ಇರೋರು ಕಡಿಮೆ. ಅಂದ್ರೆ ಕೆಲಸಗಳು ಇವೆ, ಆದರೆ ಅದಕ್ಕೆ ಬೇಕಾದ ನೈಪುಣ್ಯ ಇರೋರು ಸಿಕ್ತಿಲ್ಲ. ನಮ್ಮ ಸುತ್ತಮುತ್ತ ನೋಡಿದ್ರೆ ಎಷ್ಟೊಂದು ತರಹದ ಕೆಲಸಗಳು ಅಲ್ವಾ? ಒಂದು ಕಡೆ ದೊಡ್ಡ ದೊಡ್ಡ ಆಫೀಸ್, ಇನ್ನೊಂದು ಕಡೆ ರಸ್ತೆ ಬದಿಲಿ ಸಣ್ಣ ವ್ಯಾಪಾರ. ಇಬ್ರು ದುಡಿಯೋರೆ, ಆದರೆ ಅವರ ಕೆಲಸದ ರೀತಿ, ಅವರಿಗೆ ಸಿಗೋ ಭದ್ರತೆ, ಅವರ ಭವಿಷ್ಯ ಎಲ್ಲವೂ ಸಂಪೂರ್ಣ ಬೇರೆ ಬೇರೆ. ಇದ್ಯಾಕೆ ಹೀಗೆ? ಸಂಘಟಿತ ಮತ್ತು ಅಸಂಘಟಿತ ವಲಯಗಳ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ಈ ಎರಡು ಚಿತ್ರಗಳನ್ನ ನೋಡಿ. ಇದು ಬರೀ ಎರಡು ಬೇರೆ ಬೇರೆ ಕೆಲಸಗಳಲ್ಲ, ಬದಲಿಗೆ ಎರಡು ಬೇರೆ ಬೇರೆ ಪ್ರಪಂಚಗಳು ಅಂತಾನೆ ಹೇಳ್ಬೋದು. ಒಂದು ಕಡೆ ಎಲ್ಲ ನಿಯಮಗಳಿರೋ, ಭದ್ರತೆ ಇರೋ ಒಂದು ಬ್ಯಾಂಕ್ ಕೆಲಸ. ಇನ್ನೊಂದು ಕಡೆ ಸ್ವತಂತ್ರ ಇದ್ರೂ ನಾಳೆ ಏನೋ ಅನ್ನೋ ಅನಿಶ್ಚಿತತೆ ಇರೋ ಬೀದಿ ವ್ಯಾಪಾರ. ಹಾಗಾದ್ರೆ ಈ ಎರಡು ಪ್ರಪಂಚಗಳನ್ನ ಬೇರೆ ಮಾಡ್ತಿರೋ ಆ ಒಂದು ಗೋಡೆ ಯಾವುದು? ಬನ್ನಿ, ಇದರ ಬಗ್ಗೆನೇ ಇವತ್ತು ಮಾತಾಡೋಣ. ಸರಿ, ಮೊದಲಿಗೆ ಸಂಘಟಿತ ವಲಯ ಅಂದ್ರೆ ಆರ್ಗನೈಸ್ಡ್ ಸೆಕ್ಟರ್ ಬಗ್ಗೆ ಮಾತಾಡೋಣ. ಹೆಸರಲ್ಲೇ ಇದೆ ಅಲ್ವಾ, ಸಂಘಟಿತ ಅಂತ. ಹಾಗಂದ್ರೆ ನಿಖರವಾಗಿ ಏನಿದು ಸಂಘಟನೆ? ಇದರಿಂದ ಕೆಲಸ ಮಾಡೋರ ಜೀವನದ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ? ಒಂದು ಒಳ್ಳೆ ಉದಾಹರಣೆ ತಗೊಳ್ಳೋಣ. ನಮ್ಮ ಸಮಾಜದ ಭವಿಷ್ಯವನ್ನೇ ರೂಪಿಸೋ ಶಿಕ್ಷಕರು. ಅವರನ್ನೇ ನೋಡಿ. ಅವರ ಕೆಲಸಕ್ಕೆ ಅಂತ ನಿರ್ದಿಷ್ಟ ನಿಯಮಗಳಿರುತ್ತೆ, ಪಾಠ ಮಾಡೋಕೊಂದು ಸಿಲೆಬಸ್ ಇರುತ್ತೆ, ಇಂತಿಷ್ಟೇ ಗಂಟೆ ಕೆಲಸ ಅಂತ ಇರುತ್ತೆ. ಇದೆಲ್ಲ ಅವರಿಗೆ ಒಂದು ಸ್ಥಿರತೆ ಕೊಡುತ್ತೆ ಅಲ್ವಾ? ಇದೇ ನೋಡಿ ಸಂಘಟಿತ ವಲಯದ ಒಂದು ಪ್ರಮುಖವಾದ ಲಕ್ಷಣ. ಇದೇ ರೀತಿ ನಮ್ಮೆಲ್ಲರ ರಕ್ಷಣೆ, ಕಾನೂನು ಸುವ್ಯವಸ್ಥೆ ಕಾಪಾಡೋ ಪೊಲೀಸ್ ಅಧಿಕಾರಿಗಳನ್ನ ನೋಡಿ. ಅವರ ಕೆಲಸ ಅನ್ನೋದು ಸರ್ಕಾರದ ನಿಯಮಗಳಿಗೆ ಕಟ್ಟುಬಿದ್ದಿರುತ್ತೆ. ಅಷ್ಟೇ ಅಲ್ಲ, ಅಲ್ಲೊಂದು ಸ್ಪಷ್ಟವಾದ ಹೈರಾರ್ಕಿ, ಆದರೆ ಶ್ರೇಣೀಕೃತ ವ್ಯವಸ್ಥೆ ಇರುತ್ತೆ. ಇದರಿಂದ ಯಾರ್ಯಾರ ಜವಾಬ್ದಾರಿ ಏನು, ಅಧಿಕಾರ ಏನು ಅನ್ನೋದು ತುಂಬಾನೇ ಕ್ಲಿಯರ್ ಆಗಿರುತ್ತೆ. ಕೊನೆಗೆ ನಮ್ಮ ದೇಶವನ್ನೇ ಕಾಯೋ ಸೈನಿಕರನ್ನ ಗಮನಿಸಿ. ಅಲ್ಲಿ ಶಿಸ್ತು, ನಿಯಮ ಪಾಲನೆ ಅನ್ನೋದಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಅಲ್ವಾ? ಈ ಒಂದು ಕಟ್ಟುನಿಟ್ಟಿನ ರಚನೆ ಇದೆಯಲ್ಲ, ಇದು ಸಂಘಟಿತ ವಲಯಕ್ಕೆ ಒಂದು ಪರ್ಫೆಕ್ಟ್ ಉದಾಹರಣೆ. ಹಾಗಾದ್ರೆ ಸಂಘಟಿತ ವಲಯ ಅಂದ್ರೆ ಏನು ಅಂತ ಒಂದೇ ಮಾತಲ್ಲಿ ಹೇಳೋದಾದ್ರೆ ಸಿಂಪಲ್. ಇದು ಸರ್ಕಾರದ ರಿಜಿಸ್ಟ್ರೇಷನ್ ಆಗಿರೋ, ಸರ್ಕಾರದ ನಿಯಮಗಳ ಅಡಿಯಲ್ಲಿ ನಡೆಯೋ ಒಂದು ವ್ಯವಸ್ಥೆ. ಇಲ್ಲಿ ಕೆಲಸ ಕೊಡೋರಿಗೂ ಸರಿ, ಕೆಲಸ ಮಾಡೋರಿಗೂ ಸರಿ, ಇಬ್ಬರಿಗೂ ಸ್ಪಷ್ಟವಾದ ರೂಲ್ಸ್ ಇರುತ್ತೆ.
ಇದರಿಂದ ಕಾರ್ಮಿಕರಿಗೆ ಕೆಲಸದ ಭದ್ರತೆ ಅನ್ನೋದು ಸಿಗುತ್ತೆ. ಈ ವಲಯದ ಒಂದೊಂದು ಲಕ್ಷಣನೂ ಕಾರ್ಮಿಕರ ಜೀವನದ ಮೇಲೆ ಹೇಗೆ ಪಾಸಿಟಿವ್ ಆಗಿ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ನೋಡಿ, ಸರ್ಕಾರದ ನಿಯಮಗಳಿರೋದ್ರಿಂದ ಶೋಷಣೆ ಆಗೋದು ತಪ್ಪುತ್ತೆ. ನಿಗದಿತ ಕೆಲಸದ ಸಮಯ ಇರೋದ್ರಿಂದ ಫ್ಯಾಮಿಲಿ ಲೈಫ್, ಪರ್ಸನಲ್ ಲೈಫ್ಗೆ ಸಮಯ ಸಿಗುತ್ತೆ. ಮತ್ತು ಜಾಬ್ ಸೆಕ್ಯೂರಿಟಿ, ಇದರಿಂದ ಆರ್ಥಿಕ ಸ್ಥಿರತೆ ಸಿಗುತ್ತೆ. ಇವೆಲ್ಲ ಸೇರಿ ಒಂದು ಒಳ್ಳೆ ಜೀವನ ಮಟ್ಟಕ್ಕೆ ಅಡಿಪಾಯ ಹಾಕಿಕೊಡುತ್ತೆ ಅಲ್ವಾ? ಇದು ಬರೀ ಕೆಲ್ಸದ ಭದ್ರತೆ ಅಷ್ಟೇ ಅಲ್ಲ. ಈ ವಲಯ ಅನ್ನೋದು ಕಾರ್ಮಿಕರಿಗೆ ಒಂದು ರೀತಿ ಸೇಫ್ಟಿ ನೆಟ್ ಇದ್ದಾಗೆ. ನಿಗದಿತ ಸಂಬಳ, ಭತ್ಯೆಗಳು ಅಂದ್ರೆ ಅಲವೆನ್ಸ್ಗಳು, ಸಂಬಳ ಸಹಿತ ರಜೆ ಅಂದ್ರೆ ಪೇಡ್ ಲೀವ್, ರಿಟೈರ್ ಆದ್ಮೇಲೆ ಪೆನ್ಷನ್, ಆಮೇಲೆ ಮೆಡಿಕಲ್ ಸೌಲಭ್ಯಗಳು. ಯೋಚನೆ ಮಾಡಿ, ಇವೆಲ್ಲ ಬರೀ ಹಣಕಾಸಿನ ಪ್ರಯೋಜನಗಳಲ್ಲ. ಇದರಿಂದ ಒಂದು ಗೌರವಯುತ, ನೆಮ್ಮದಿಯ ಜೀವನ ನಡೆಸೋಕೆ ಸಹಾಯ ಆಗುತ್ತೆ. ಈ ಸಂಘಟಿತ ವಲಯದ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ಸ್ ಏನು? ನೋಡಿ, ಇಲ್ಲಿ ಫಿಕ್ಸ್ಡ್ ಸ್ಯಾಲರಿ ಮತ್ತೆ ಅಲೋಯೆನ್ಸ್ ಸಿಗುತ್ತೆ, ಪೇಯ್ಡ್ ಲೀವ್ ಇರುತ್ತೆ, ರಿಟೈರ್ ಆದ್ಮೇಲೆ ಪೆನ್ಷನ್ ಬರುತ್ತೆ, ಮೆಡಿಕಲ್ ಫೆಸಿಲಿಟೀಸ್ ಕೂಡ ಇರುತ್ತೆ, ವರ್ಕಿಂಗ್ ಅವರ್ಸ್ ಫಿಕ್ಸ್ ಆಗಿರುತ್ತೆ. ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಜಾಬ್ ಸೆಕ್ಯೂರಿಟಿ, ಅಂದ್ರೆ ಕೆಲಸ ಕಳ್ಕೊಳ್ಳೋ ಭಯ ಕಡಿಮೆ. ಇಲ್ಲಿಯವರೆಗೆ ಈ ವ್ಯವಸ್ಥಿತ ಪ್ರಪಂಚದ ಬಗ್ಗೆ ನೋಡಿದ್ವಿ. ಈಗ ಇಲ್ಲಿಂದ ಹೊರಗೆ ಬಂದು ಯಾವುದೇ ನೇಮಗಳಿಲ್ಲದ ನಾಳೆ ಏನಾಗುತ್ತೋ ಅನ್ನೋ ಅನಿಶ್ಚಿತತೆಯಿಂದ ತುಂಬಿರೋ ಇನ್ನೊಂದು ಜಗತ್ತಿಗೆ ಹೋಗೋಣ. ಅದೇ ಅಸಂಘಟಿತ ವಲಯ. ಇದು ನಮ್ಮ ಆರ್ಥಿಕತೆಯ ಬೆನ್ನೆಲುಬು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಕೆಲಸ ಮಾಡೋರ ಜೀವನ ಮಾತ್ರ ದಿನನಿತ್ಯದ ಹೋರಾಟ. ನಮ್ಮ ದೇಶಕ್ಕೆ ಅನ್ನ ನೀಡೋ ರೈತರನ್ನೇ ತಗೊಳ್ಳಿ. ಅವರ ಶ್ರಮಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ, ಆದ್ರೆ ಅವರ ಜೀವನ ಅದು ಸಂಪೂರ್ಣವಾಗಿ ಪ್ರಕೃತಿಯ ಕೈಯಲ್ಲಿದೆ. ಮಳೆ ಚೆನ್ನಾಗ್ ಬಂದ್ರೆ ಬೆಳೆ, ಬರ ಬಂದ್ರೆ ಎಲ್ಲವೂ ನಾಶ. ಇದೇ ನೋಡಿ ಅಸಂಘಟಿತ ವಲಯದ ಒಂದು ಕಠೋರ ಸತ್ಯ. ಬೀದಿ ಬದಿ ವ್ಯಾಪಾರಿಗಳು, ಇವರು ತಮ್ಮ ಬಿಸ್ನೆಸ್ಗೆ ತಾವೇ ಬಾಸ್. ಆದ್ರೆ ಈ ಸ್ವಾತಂತ್ರ್ಯದ ಜೊತೆಗೇನೆ ದೊಡ್ಡ ಜವಾಬ್ದಾರಿನೂ ಬರುತ್ತೆ. ಇವತ್ತು ಎಷ್ಟು ವ್ಯಾಪಾರ ಆಗುತ್ತೋ ಗೊತ್ತಿಲ್ಲ, ನಾಳೆ ಏನೋ. ಹೀಗೆ ದಿನದ ಆದಾಯ ಅನಿಶ್ಚಿತ. ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲದೆ ತಮ್ಮ ಕುಟುಂಬವನ್ನ ಸಾಕಬೇಕು. ದೊಡ್ಡ ದೊಡ್ಡ ನಗರಗಳು, ಕಟ್ಟಡಗಳು ನಿರ್ಮಾಣ ಆಗೋದ್ರಲ್ಲಿ ಇವರ ಪಾತ್ರ ತುಂಬಾ ದೊಡ್ಡದು. ದಿನಗೂಲಿ ನೌಕರರು, ಇವರ ಕಥೆನೂ ಅಷ್ಟೇ. ಮೈ ಬಗ್ಗಿಸಿ ಬೆವರು ಸುರಿಸಿ ದುಡಿತಾರೆ, ಆದ್ರೆ ಅವರ ಆದಾಯ ಮಾತ್ರ ಅನಿಶ್ಚಿತ. ಕೆಲಸ ಸಿಕ್ಕಿದ್ರೆ ಅಂದಿನ ಊಟ, ಇಲ್ಲಾಂದ್ರೆ ಉಪವಾಸ. ಇದು ವಾಸ್ತವ. ಈ ವಲಯದಲ್ಲಿ ಯಾರೆಲ್ಲ ಬರ್ತಾರೆ ಗೊತ್ತಾ? ಮನೆಗೆಲ್ಸದವರು, ಕಟ್ಟಡ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ವೆಹಿಕಲ್ ರಿಪೇರಿ ಮಾಡೋರು, ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡೋರು. ಹೀಗೆ ಲಿಸ್ಟ್ ತುಂಬಾನೇ ದೊಡ್ಡದಿದೆ. ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಅಸಂಘಟಿತ ವಲಯ ಅಂದ್ರೆ ಏನು? ಇದು ಸರ್ಕಾರದ ನಿಯಮಗಳ ಚೌಕಟ್ಟಿನಿಂದ ಹೊರಗಡೆ ಇರೋ ಒಂದು ಕೆಲಸದ ಪ್ರಪಂಚ. ಇಲ್ಲಿ ಯಾವುದೇ ನಿಗದಿತ ನಿಯಮಗಳಿಲ್ಲ, ಯಾವುದೇ ಭದ್ರತೆಯೂ ಇಲ್ಲ. ಇರೋದು ಒಂದೇ, ಅದು ಅನಿಶ್ಚಿತತೆ. ಓಕೆ, ಈಗ ಈ ಎರಡೂ ಪ್ರಪಂಚಗಳನ್ನ ಅಕ್ಕಪಕ್ಕ ಇಟ್ಟು ನೋಡೋಣ. ಇವುಗಳ ನಡುವಿನ ವ್ಯತ್ಯಾಸಗಳು ಬರೀ ಪೇಪರ್ ಮೇಲಿನ ಅಂಕಿಸಂಖ್ಯೆಗಳಲ್ಲ, ಬದಲಿಗೆ ಲಕ್ಷಾಂತರ ಜನರ ಜೀವನದ ಗುಣಮಟ್ಟವನ್ನೇ ನಿರ್ಧರಿಸುವ ಅಂಶಗಳು. ಈ ಟೇಬಲ್ ಇದೆಯಲ್ಲ, ಇದು ನಮಗೆ ಒಂದು ಕ್ಲಿಯರ್ ಪಿಕ್ಚರ್ ಕೊಡುತ್ತೆ. ನೋಡಿ, ಒಂದು ಕಡೆ ಸ್ಥಿರತೆ, ಭದ್ರತೆ, ಎಲ್ಲಾ ಸೌಲಭ್ಯಗಳು ಇರೋ ಸಂಘಟಿತ ವಲಯ. ಇನ್ನೊಂದು ಕಡೆ ಅನಿಶ್ಚಿತತೆ, ಶೋಷಣೆ, ಅಭದ್ರತೆಯಿಂದ ಕೂಡಿರೋ ಅಸಂಘಟಿತ ವಲಯ. ಈ ವ್ಯತ್ಯಾಸಗಳು ಕೇವಲ ಆರ್ಥಿಕ ಅಷ್ಟೇ ಅಲ್ಲ, ಇದು ಸಾಮಾಜಿಕವಾಗಿಯೂ ತುಂಬಾನೇ ಮುಖ್ಯ ಆಗುತ್ತೆ. ಈ ಸ್ಲೈಡ್ ಇದು ಇಡೀ ವಿಷಯದ ಸಾರಾಂಶ ಇದ್ದಾಗೆ. ಒಂದು ಕಡೆ ಸರ್ಕಾರದ ರೂಲ್ಸ್, ಜಾಬ್ ಸೆಕ್ಯೂರಿಟಿ, ಫಿಕ್ಸ್ಡ್ ಸ್ಯಾಲರಿ, ಪೆನ್ಷನ್, ಮೆಡಿಕಲ್ ಫೆಸಿಲಿಟಿ ಎಲ್ಲ ಇದೆ. ಇನ್ನೊಂದು ಕಡೆ ಇದಕ್ಕೆಲ್ಲ ಪಕ್ಕಾ ಆಪೋಸಿಟ್. ಯಾವುದೇ ರೂಲ್ಸ್ ಇಲ್ಲ, ಜಾಬ್ ಗ್ಯಾರಂಟಿ ಇಲ್ಲ, ಸಂಬಳ ಯಾವಾಗ ಬರುತ್ತೋ ಗೊತ್ತಿಲ್ಲ, ಬೆನಿಫಿಟ್ಸ್ ಅಂತೂ ಮಾತೇ ಇಲ್ಲ. ಅಬ್ಬಾ, ಎಂತಹ ದೊಡ್ಡ ವ್ಯತ್ಯಾಸ ಅಲ್ವಾ? ಈ ಅಂಕಿ ಸಂಖ್ಯೆಗಳ ಹಿಂದೆ ನಿಜಕ್ಕೂ ಕೋಟ್ಯಾಂತರ ಜನರ ಕಣ್ಣೀರಿನ ಕಥೆಗಳಿರುತ್ತೆ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು ಪ್ರತಿದಿನ ಎದುರಿಸೋ ಸವಾಲ್ಗಳು ಯಾವುದು? ಬನ್ನಿ, ಅವರ ಜೀವನದ ಕಠಿಣ ವಾಸ್ತವವನ್ನ ಸ್ವಲ್ಪ ಹತ್ರದಿಂದ ನೋಡೋಣ. ನೋಡಿ, ಎಲ್ಲಿ ನಿಯಮಗಳೇ ಇಲ್ಲವೋ ಅಲ್ಲಿ ಬಲ ಇರೋರದ್ದೇ ಆಟ. ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡೋರು ಮಾಲೀಕರ ದಯೆಯಲ್ಲೇ ಬದುಕಬೇಕಾದ ಪರಿಸ್ಥಿತಿ. ಕಡಿಮೆ ಸಂಬಳ, ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿಸ್ಕೊಳ್ಳೋದು, ಸೇಫ್ಟಿ ಇಲ್ಲದೆ ಜಾಗದಲ್ಲಿ ಕೆಲಸ ಮಾಡಿಸೋದು. ಹೀಗೆ ಶೋಷಣೆಯ ರೂಪಗಳು ಒಂದಾ ಎರಡಾ? ಒಂದ್ಕ್ಷಣ ಯೋಚನೆ ಮಾಡಿ ನೋಡಿ. ಅವರಿಗೆ ಕೆಲಸದ ಭದ್ರತೆ ಇಲ್ಲ, ನಿಗದಿತ ಸಂಬಳ ಇಲ್ಲ, ಸಂಬಳ ಇರೋ ರಜೆ ಸಿಗಲ್ಲ, ರಿಟೈರ್ಮೆಂಟ್ ಆದ್ಮೇಲೆ ಪೆನ್ಷನ್ ಇಲ್ಲ, ಮೆಡಿಕಲ್ ಬೆನಿಫಿಟ್ಸ್ ಇಲ್ಲ, ಆಮೇಲೆ ಇಂತಿಷ್ಟೇ ಗಂಟೆ ಕೆಲಸ ಅಂತಾನೂ ಇಲ್ಲ. ಅಂದ್ರೆ ಒಂದು ಸಣ್ಣ ಆರೋಗ್ಯದ ಸಮಸ್ಯೆ ಬಂದ್ರೂ ಸಾಕು, ಅವರಿಡೀ ಕುಟುಂಬ ಸಾಲದ ಸುಳಿಗೆ ಸಿಲುಕಿಬಿಡಬಹುದು. ವಯಸ್ಸಾದ್ಮೇಲೆ ಮಕ್ಕಳನ್ನೇ ಅವಲಂಬಿಸಬೇಕು. ಇದು ಬರೀ ಅವರ ವೈಯಕ್ತಿಕ ಸಮಸ್ಯೆ ಅಲ್ಲ, ಇದು ನಮ್ಮ ಸಮಾಜದ ವೈಫಲ್ಯ ಕೂಡ.
ಈ ಕಾರ್ಮಿಕರು ತಮ್ಮ ಮಾಲೀಕರಿಂದ ತುಂಬಾನೇ ಸುಲಭವಾಗಿ ಶೋಷಣೆಗೊಳಗಾಗುವ ಅಪಾಯವಿರುತ್ತೆ. ಯಾಕೆಂದ್ರೆ ಇವರನ್ನ ಪ್ರೊಟೆಕ್ಟ್ ಮಾಡೋಕೆ ಯಾವುದೇ ಸ್ಟ್ರಾಂಗ್ ಕಾನೂನಿನ ಚೌಕಟ್ಟು ಇರೋದಿಲ್ಲ. ಇದನ್ನ ಇನ್ನಷ್ಟು ಡೀಟೇಲ್ ಆಗಿ ನೋಡೋದಾದ್ರೆ ಇವരുടെ ಯಾವುದೇ ರೀತಿಯ ಸೇಫ್ಟಿ ನೆಟ್ ಅನ್ನೋದು ಇರಲ್ಲ. ಕೆಲ್ಸಕ್ಕಂತ ಫಿಕ್ಸ್ಡ್ ರೂಲ್ಸ್ ಇಲ್ಲ, ಸಿಗೋ ಕೂಲಿ ಕಡಿಮೆ, ಮೆಡಿಕಲ್ ಸೌಲಭ್ಯ ಇಲ್ಲ, ಕೆಲಸಕ್ಕೆ ಗ್ಯಾರಂಟಿ ಇಲ್ಲ, ಪೇಡ್ ಲೀವ್ ಅಂತೂ ಕನಸಿನ ಮಾತು. ಇನ್ನು ವಯಸ್ಸಾದ್ಮೇಲೆ ಆಸರೆಯಾಗೋಕೆ ಪೆನ್ಷನ್ ಕೂಡ ಇರಲ್ಲ. ಈಗ ನಾನು ಹೇಳೋ ಈ ಸಂಖ್ಯೆ ಕೇಳಿದ್ರೆ ಶಾಕ್ ಆಗಬಹುದು. ನಮ್ಮ ದೇಶದ ಕಾರ್ಮಿಕರಲ್ಲಿ ಸುಮಾರು 90% ಜನ, ಅಂದ್ರೆ 90% ಜನ ಅಸಂಘಟಿತ ವಲಯದಲ್ಲೇ ಇದ್ದಾರೆ. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ದೇಶದ ಆರ್ಥಿಕತೆಯ ಬೆನ್ನೆಲುಬು ಅಂತ ನಾವು ಯಾರನ್ನ ಕರಿತೀವೋ ಆ ಬಹುಪಾಲು ಜನರಿಗೆ ಯಾವುದೇ ಸಾಮಾಜಿಕ ಭದ್ರತೆ ಇಲ್ಲದೆ ಬದುಕ್ತಿದ್ದಾರೆ. ಇದು ಬರೀ ಒಂದು ಸಮಸ್ಯೆ ಅಲ್ಲ, ಇದೊಂದು ದೊಡ್ಡ ಬಿಕ್ಕಟ್ಟು. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ನಾವು ಏನ್ ಮಾಡ್ಬೋದು? ಸುಮ್ನೆ ಕಣ್ಮುಚ್ಕೋರೋದಾ? ಅಥವಾ ಈ ಅಸಮಾನತೆಯನ್ನ ಸರಿಪಡಿಸೋಕೆ ಪ್ರಯತ್ನ ಪಡಬೇಕಾ? ಪ್ರತಿಯೊಬ್ಬ ಕಾರ್ಮಿಕನಿಗೂ ಅವರು ಯಾವುದೇ ವಲಯದಲ್ಲಿ ಕೆಲಸ ಮಾಡ್ಲಿ, ಅವ್ರಿಗೆ ಗೌರವ ಸಿಗ್ಬೇಕು, ಭದ್ರತೆ ಸಿಗ್ಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ಈ ಬಗ್ಗೆ ಖಂಡಿತ ಯೋಚನೆ ಮಾಡಿ. ಧನ್ಯವಾದಗಳು.